ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ರೀಡಿಂಗ್ ಅಲ್ಲಿ ಅವರು ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿ ನೋಡೋಣ. ಇದು ನಿಮ್ಮ ಶತ್ರುಗಳೇ ಆಗ್ಬೋದು, ಅಥವಾ ನಿಮ್ಮ ಸುತ್ತ ಇರೋ ಜನ ಆಗಿರ್ಬೋದು, ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಎಕ್ಸ್ ಆಗಿರ್ಬೋದು. ಸೊ ಎಲ್ಲರನ್ನು ಇನ್ಕ್ಲೂಡ್ ಮಾಡ್ಬಿಡೋಣ ಇವತ್ತು ರೀಡಿಂಗ್ ಅಲ್ಲಿ. ಸೊ ಇವತ್ತು ಅವರು ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದೀನಿ. ನಾನು ಇಲ್ಲಿ ಕಾರ್ಡ್ ನ ಶಫಲ್ ಮಾಡ್ಬಿಟ್ಟು 5 ಕಾರ್ಡ್ ಸಪರೇಟ್ ಮಾಡ್ತೀನಿ. ಕಾರ್ಡ್ ಸಪರೇಟ್ ಮಾಡೋ ಟೈಮಲ್ಲಿ, ತೆಗಿಯೋ ಟೈಮಲ್ಲಿ ನಾನು ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನವ್ರನ್ನ ನೆನ್ಸ್ಕೊಂಡು ಕಾರ್ಡ್ ತೆಗಿತಾ ಇದ್ದೀನಿ. ಮತ್ತೆ ನೀವು ನಿಮ್ಮ ಇಷ್ಟ ದೈವಗಳನ್ನ ನೆನ್ಸ್ಕೊಂಡು ಕಾರ್ಡ್ ತೆಗೀರಿ. ಯಾರೆಲ್ಲ ವಿಡಿಯೋಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಬ್ ನಂಗೆ ತುಂಬಾನೇ ಇಂಪಾರ್ಟೆಂಟ್. ಅದು ನೀವು ಕೊಡುವಂತ ಆಶೀರ್ವಾದ. ವಿಡಿಯೋ ಲೈಕ್ ಆದ್ರೆ ಲೈಕ್, ಕಾಮೆಂಟ್, ಮತ್ತೆ ನಿಮ್ಗೆ ವಿಡಿಯೋ ಬಗ್ಗೆ ಏನ್ ಅನ್ಸ್ತು ಅಂತ ಕೂಡ ಹೇಳ್ಬೋದು. ಓಕೆನಾ? ನಾನು ನಿಮ್ಮ ಎಲ್ಲರ ಕಾಮೆಂಟ್ಸ್ ಗಳನ್ನು ಕೂಡ ಚೆಕ್ ಮಾಡ್ತೀನಿ. ಒಬ್ಬರಿಗೂ ಕೂಡ ರಿಪ್ಲೈ ಕೂಡ ಕೊಡ್ತಿದ್ದೀನಿ. ನಿಮಗೆ ಯಾವ್ದಾದ್ರು ಸ್ಪೆಸಿಫಿಕ್ ಕ್ವಶನ್ ಬಗ್ಗೆ ರೀಡಿಂಗ್ ಮಾಡ್ಬೇಕು ಅಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ಅದ್ರ ಸಲುವಾಗಿ ವರ್ಕ್ ಮಾಡಿ ಅದನ್ನ ಮತ್ತೆ ಅದೇ ರೀಡಿಂಗ್ಸ್ ಮಾಡ್ಬಿಟ್ಟು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಇವಾಗ ನಾನಿಲ್ಲಿ ಕಾರ್ಡ್ಸ್ ತೆಗಿತಾ ಇದ್ದೀನಿ. ಸೊ ನೀವು ನಿಮ್ಮ ವ್ಯಕ್ತಿಗಳು ಅಥವಾ ನೀವು ಯಾರ ಬಗ್ಗೆ ಈ ರೀಡಿಂಗ್ ನೋಡ್ತಿದ್ದೀರಾ ಅವರ ಮುಖಾನ ಒಂದ್ಸರಿ ನೆನಪಿಸ್ಕೊಳ್ಳಿ, ಇಲ್ಲಾಂದ್ರೆ ಅವರ ಹೆಸರನ್ನಾದ್ರೂ ಹೇಳ್ಕೊಳ್ಳಿ. ನೋಡೋಣ ಅವ್ರಿಗೆ ನಿಮ್ ಬಗ್ಗೆ ಏನ್ ಅಭಿಪ್ರಾಯ ಇದೆ, ಏನ್ ಫೀಲಿಂಗ್ಸ್ ಇದೆ ಅಂತ ಹೇಳ್ಬಿಟ್ಟು. ನನಗೆ ಲಾಸ್ಟ್ ಕಾರ್ಡ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ರೀಡಿಂಗು ಇನ್ನೊಂದು ಕಾರ್ಡ್ ತೆಗೆದ್ಬಿಟ್ಟು ಅದ್ರ ಮೂಲಕ ಇನ್ನು ಕ್ಲಾರಿಟಿನ ತಗೊಳ್ತೀನಿ, ಉತ್ತರ ಕ್ಲಾರಿಟಿನ ತಗೊಳ್ತೀನಿ. ಸೊ ನೋಡೋಣ 5 ಕಾರ್ಡ್ ಏನ್ ಬರುತ್ತೆ ಅಂತ ಹೇಳಿ ಫಸ್ಟ್. ಸೊ ಇಲ್ಲಿ ನಾನು 5 ಕಾರ್ಡ್ ತೆಗ್ದಿದ್ದೀನಿ. ನೋಡೋಣ ನಿಮ್ಮ ಆ ವ್ಯಕ್ತಿಗೆ ನಿಮ್ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ಹೇಳ್ಬಿಟ್ಟು. ಯಾರಿಗೆಲ್ಲ ಟ್ಯಾರೋ ಕಾರ್ಡ್ ರೀಡಿಂಗ್ ಬೇಕು ಅಂತ ಅನ್ಸಿದ್ರೆ, ಪರ್ಸನಲ್ ಟ್ಯಾರೋ ಕಾರ್ಡ್ ರೀಡಿಂಗ್, ನೀವು ನನಗೆ ಕಾಮೆಂಟ್ ಅಲ್ಲಿ ಪಿನ್ ಮಾಡಬಹುದು. ಮೊದಲನೇ ಕಾರ್ಡ್ ಬಂದ್ಬಿಟ್ಟು 7 ಆಫ್ ಸೋರ್ಟ್ಸ್ ಬಂದಿದೆ. 7 ಆಫ್ ಸೋರ್ಟ್ಸ್ ಬಂದು ಈ ವ್ಯಕ್ತಿ ನಿಮಗೆ ನಿಮ್ ಬಗ್ಗೆ ಸ್ವಲ್ಪ ಫನ್ನಿಯಾಗಿ ಥಿಂಕ್ ಮಾಡ್ತಿದ್ದಾರೆ. ನೀವು ಏನೋ ತಗೊಂಡ್ ಬಂದಿರ್ಬೋದು ಅವರಿಂದ, ಅಥವಾ ಲೈಕ್ ಏನೋ ಒಂದು ಅವ್ರಿಗೆ ಸೇರಿರುವಂತ ವಸ್ತು ನಿಮ್ಮ ಹತ್ರ ಇದೆ, ಆ ತರ ಥಿಂಕ್ ಮಾಡ್ತಿರ್ಬೋದು. ಇಲ್ಲಾಂದ್ರೆ ನೀವು ಸ್ವಲ್ಪ ಮೈಂಡ್ ಗೇಮ್ ಮಾಡ್ತೀರಾ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಇಲ್ಲ ಅಂದ್ರೆ ಸ್ವಲ್ಪ ಸುಳ್ಳು ಹೇಳ್ತೀರಾ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಅಂಡ್ ಏನೋ ಥಿಂಗ್ಸ್ ಅವರಿಗೆ ಅವ್ರ ಹತ್ರ ಇರ್ಬೇಕಾಗಿರೋದು ಅದು ನಿಮ್ಮ ಹತ್ರ ಬಂದಿದೆ. ಸ್ವಲ್ಪ ಫ್ರಾಡ್ ಎಲ್ಲ ಮಾಡ್ತಾರಲ್ಲ, ಆ ತರ ಪರ್ಸನ್ ಸ್ವಲ್ಪ ಚೀಟ್ ಮಾಡಿರೋ ತರ ಯೋಚನೆ ಮಾಡ್ತಿದ್ದಾರೆ. ಸ್ವಲ್ಪ ಕ್ಲವರ್ ಇದ್ದೀರಾ ನೀವು, ಸ್ವಲ್ಪ ಅಲ್ಲ ತುಂಬಾ ಜಾಸ್ತಿನೇ ಕ್ಲವರ್ ಇದ್ದೀರಾ. ತುಂಬಾ ಸರಿ ಪವರ್ನ ಯೂಸ್ ಮಾಡ್ತೀರಾ, ಮೈಂಡ್ಗೆ ಮಾಡ್ತಿದ್ದೀರಾ, ಸ್ವಲ್ಪ ಸುಳ್ಳು ಹೇಳ್ತೀರಾ, ಚೀಟ್ ಮಾಡೋ ಬುದ್ಧಿನೂ ನಿಮಗಿದೆ. ಸ್ವಲ್ಪ ನೆಗೆಟಿವ್ ಪರ್ಸನ್, ಈ ತರ ಎಲ್ಲ ಮಾಡ್ಕೊಂಡು ಏನಾದ್ರು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಳ್ತೀರಾ ಅಂತ ಯೋಚನೆ ಮಾಡ್ತಿದ್ದಾರೆ. ಸೊ ಇವರ ಒಂದು ಯಾವ ತರ ಥಿಂಕಿಂಗ್ ಇದೆ ಅಂದ್ರೆ ಸ್ವಲ್ಪ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದಾರೆ ನಿಮ್ ಬಗ್ಗೆ. ನೋಡಿ, ಅದೇನಾದ್ರೂ ಥಿಂಗ್ಸ್ ಇತ್ತು ಅಂದ್ರೆ ರಿಟರ್ನ್ ಕೊಟ್ಬಿಡಿ, ವಾಪಸ್ ಮಾಡ್ಬಿಡಿ. ಅಂಡ್ ಸ್ವಲ್ಪ ಸೆನ್ಸಿಟಿವ್ ಅಂತಾನು ಯೋಚನೆ ಮಾಡ್ತಿದ್ದಾರೆ. ನಿಮಗೆ ಆಪರ್ಚುನಿಟೀಸ್ಗಳು ಚೆನ್ನಾಗಿ ಬರುತ್ತೆ ಜೀವನದಲ್ಲಿ. ನಿಮ್ಮ ಲೈಫ್ ಅಲ್ಲಿ ಪಾಸಿಬಿಲಿಟೀಸ್ ತುಂಬಾನೇ ಚೆನ್ನಾಗಿದೆ. ನಿಮಗೆ ಒಂದು ಸ್ವರ್ಗನ ಭೂಮಿಗೆ ತಗೊಂಡ್ ಬರೋಷ್ಟು ಕೆಪಾಸಿಟಿ ಇದೆ. ಬಟ್ ಆದ್ರೆ ಇಲ್ಲಿ ಸ್ವಲ್ಪ ಏನೋ ಥಿಂಗ್ಸ್ ನ ಎತ್ಕೊಂಡ್ ಬಂದಿರೋ ತರ, ಇನ್ನು ಎಕ್ಸ್ ಲವರ್ಸ್ ಎಲ್ಲ ಇದೆ, ಏನೋ ಹಾರ್ಟ್ ಕದ್ದಿರೋ ತರ ಇರ್ಬೋದು, ಅಥವಾ ನಮ್ ಪ್ರೀತಿ ಇವಳ ಜೊತೆನೆ ಹೋಗ್ಬಿಡ್ತು ಅಥವಾ ಅವನ ಜೊತೆನೆ ಹೋಗ್ಬಿಡ್ತು ಅಂತ ಹೇಳ್ತಾರಲ್ಲ, ಆ ತರ ಒಂದ್ ಫೀಲಿಂಗು ಕಾಣಿಸ್ತಾ ಇದೆ ಇಲ್ಲಿ. ಅಂಡ್ ಮೋರ್ ಓವರ್ ಇದೊಂಥರ ಸ್ವಲ್ಪ ಸುಳ್ಳು ಹೇಳೋದು ಆ ತರಾನೇ ತೋರಿಸ್ತಾ ಇದೆ. ನೋಡಿ ಏನ್ ಮಾಡಿದೀರಾ ಅಂತ ಹೇಳಿ ಅವ್ರಿಗೆ ವಾಪಸ್ ಮಾಡ್ಬಿಡಿ. ಅಂಡ್ ಅವರು ತುಂಬಾನೇ ಫೀಲ್ ಮಾಡ್ತಾ ಇದಾರೆ, ಅಂದ್ರೆ ಸ್ವಲ್ಪ ನೆಗೆಟಿವ್ ಶೇಡ್ ಅಲ್ಲಿ ಫೀಲ್ ಮಾಡ್ತಾ ಇದಾರೆ. ಅದರ್ ದನ್ ದಟ್ ನಿಮ್ಗೆ ಪಾಸಿಟಿವಿಟೀಸ್ ಪವರ್ ಚೆನ್ನಾಗಿದೆ, ಆಪರ್ಚುನಿಟೀಸ್ ಚೆನ್ನಾಗಿದೆ ನಿಮ್ ಜೀವನದಲ್ಲಿ. ನೀವು ತುಂಬಾ ಜಾಣತನದಿಂದ ತಗೊಂಡ್ಬಿಡ್ತೀರಾ ಅನ್ನೋದು ಗೊತ್ತು ಅವರಿಗೆ. ನಿಮ್ಗೆ ಸ್ವಲ್ಪ ಸೆಲ್ಫಿಶ್ ಬುದ್ಧಿ ಜಾಸ್ತಿ ಇದೆ ಅಂತ ಯೋಚನೆ ಮಾಡ್ತಿದ್ದಾರೆ. ಇದು ಯಾರು ಅಂತ ಕ್ಲಾರಿಟಿ ತಗೊಳ್ಳಿ. ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಪೇಜ್ ಆಫ್ ವಾಂಡ್ಸ್ ಬಂತಾ ಇದೆ. ನಿಮ್ಮ ಹತ್ರ ನ್ಯೂ ಐಡಿಯಾಸ್ ಜಾಸ್ತಿ ಇದೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಿದೆ, ಚೆನ್ನಾಗಿ ಮಾತಾಡ್ತೀರಾ ನೀವು ಜನಗಳ ಜೊತೆ ಅಂತ ಅನ್ಕೊಳ್ತಿದ್ದಾರೆ.
ಮೇ ಬಿ ನಿಮಗೆ ಯಾವ್ದೋ ಒಂದು ಗುಡ್ ನ್ಯೂಸ್ ಬರೋದು ಕೂಡ ಇದೆ ಅಂತ ಅನ್ಸುತ್ತೆ. ಗುಡ್ ನ್ಯೂಸ್ ಅಂತ ಅಲ್ಲ, ಒಂದು ನ್ಯೂಸ್ ಬರೋದಿದೆ ನಿಮ್ಗೆ. ಮೇ ಬಿ ಈ ಪರ್ಸನ್ ನಿಮ್ಗೆ ಕಾಲ್ ಮಾಡ್ಬೋದು, ಇಲ್ಲಾಂದ್ರೆ ಮೆಸೇಜ್ ಮಾಡ್ಬೋದು, ಇಲ್ಲಾಂದ್ರೆ ಮೇಲ್ ಮಾಡೋದ್ ಕೂಡ ಕಾಣಿಸ್ತಾ ಇದೆ ನಂಗೆ ಇಲ್ಲಿ. ತುಂಬಾ ಹೆಂಗಾಗಿದ್ದೀರಾ, ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತೀರಾ, ತುಂಬಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀರಾ, ತುಂಬಾ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತೀರಾ, ನಿಮಗೆ ಜಾಬ್ ಆಫರ್ಸ್ಗಳು ಚೆನ್ನಾಗಿ ಬರುತ್ತೆ. ಆ, ಏನಾದ್ರೂ ಜಾಬ್ ಸಲುವಾಗಿ ನೀವು ಹುಡ್ಕಾಡ್ತಿದ್ರೆ ಜಾಬ್ ಆಫರ್ ಕೂಡ ಬರೋದು ಇಲ್ಲಿ ಕಾಣಿಸ್ತಾ ಇದೆ. ಇವಾಗ ಮಾಡ್ತಿರೋ ಕೆಲ್ಸಕ್ಕಿಂತ ಸ್ವಲ್ಪ ಬೆಟರ್ ಆಗಿರುವಂತ ಕೆಲಸ, ನೀವೇನ್ ಅನ್ಕೊಳ್ತಿದ್ರೆ ಅದು. ಮತ್ತೆ ನೀವು ತುಂಬಾ ಮಾತಾಡ್ತೀರಾ ಅಂತ ಅನ್ಸತ್ತೆ ಅವರಿಗೆ. ನೀವು ತುಂಬಾ ಮಾತಾಡ್ತೀರಾ ಅಂತ ಅನ್ಸ್ತಿರತ್ತೆ, ತುಂಬಾ ಟಾಕೆಟಿವ್ ಪರ್ಸನ್ ಇರ್ತಾರಲ್ಲ ಆ ತರ ಫೀಲ್ ಮಾಡ್ತಾರೆ. ಆ ಸ್ವಲ್ಪ ಏನಂದ್ರೆ ಲೈಕ್ ಚೆನ್ನಾಗಿ ಕಮ್ಯುನಿಕೇಶನ್ ಸ್ಕಿಲ್ ಇದೆ, ನೀವು ಹಾರ್ಡ್ ವರ್ಕ್ ಮಾಡ್ತೀರಾ, ನೋಡೋದಕ್ಕೂ ಚೆನ್ನಾಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅದ್ರ ಮೇಲೆ ಅವ್ರಿಗೆ ಕಣ್ಣಿದೆ. ಬೇಗ ನೀವು ಬೇಜಾರಾಗ್ಬಿಡ್ತೀರಾ, ಅದು ಅವ್ರಿಗೆ ಗೊತ್ತು. ಯಾರನ್ನಾದ್ರೂ ಪರಿಚಯ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ಹೊತ್ತು, ಒಂದ್ 2-3 ಸರಿ ಮೀಟ್ ಮಾಡ್ಬಿಟ್ರೆ ಆ ಪರ್ಸನ್ ಜೊತೆ ನೀವು ಬೇಜಾರಾಗ್ಬಿಡ್ತೀರಾ. ಅಯ್ಯೋ ಮತ್ತೆ ಅವ್ರನ್ನ ಮೀಟ್ ಮಾಡ್ಬೇಕಾ ಅಂತ, ಆತರ ಪರ್ಸನಾಲಿಟಿ ಕಾಣಿಸ್ತಾ ಇದೆ ಇಲ್ಲಿ. ಆಮೇಲೆ ಇದು ಬಂದ್ಬಿಟ್ಟು ತುಂಬಾ ಜನ ನೀವು ಮೀಟ್ ಮಾಡೋದಕ್ಕೆ ಇಷ್ಟ ಪಡ್ತೀರಾ, ಬಟ್ ಆದ್ರೆ ಬೇಗ ಬೇಜಾರಾಗ್ತೀರಾ. ತುಂಬಾ ಎಕ್ಸ್ಪೀರಿಯನ್ಸ್ ಕೂಡ, ಅಂದ್ರೆ ಲೈಕ್ ಕೆಲಸ ಮಾಡೋ ಜಾಗದಲ್ಲಿ ತುಂಬಾ ಜಾಸ್ತಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್, ನಾಲೆಡ್ಜ್ ಎಲ್ಲ ಪಡ್ಕೊಳ್ತೀರಾ. ತುಂಬಾ ಯಂಗ್ ಎನರ್ಜಿ ನಂಗೆ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಗೆ ಕಾಲ್ ಮಾಡೋಂತ ಚಾನ್ಸಸ್ ಇದೆ. ನೋಡಿ, ಕಾಲ್ ಮೆಸೇಜ್ ಏನಾದ್ರು ಬರ್ಬೋದು ಈ ಪರ್ಸನ್ ಕಡೆಯಿಂದ. ಇನ್ ಕೇಸ್ ಇಲ್ಲ ಅಂದ್ರೆ ನಿಮ್ಗೆ ಜಾಬ್ ಸಲುವಾಗಿ ಏನಾದ್ರು ಮೇಲ್ಸ್ ಗಳು ಬರ್ಬೋದು, ನಿಮಗೆ ಜಾಬ್ ಆಗಿದೆ ಆ ತರ ಏನಾದ್ರು ಆಪರ್ಚುನಿಟೀಸ್ಗಳು ನಿಮ್ಗೆ ಬರ್ಬೋದು. ಸ್ವಲ್ಪ ಆ ತುಂಬಾ ಯಂಗ್ ಎನರ್ಜಿ ಕಾಣಿಸ್ತಿದೆ. ತುಂಬಾ ಅಂದ್ರೆ ಒಂದು 20 ಇಂದ 30s ಒಳಗಡೆ, 18 to 30s ಒಳಗಡೆ ಆ ಎನರ್ಜಿ ಕಾಣಿಸ್ತಾ ಇದೆ. ಆ ಏಜ್ ಗ್ರೂಪ್ ಜನಗಳು ರೀಡಿಂಗ್ಸ್ ನ ನೋಡ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆ. ಒಂದು ಒಳ್ಳೆ ನ್ಯೂಸ್ ಬರ್ತದೆ. ಇನ್ ಕೇಸ್ ಅದು ಒಳ್ಳೆ ನ್ಯೂಸ್ ಆಗಿಲ್ಲ ಅಂದ್ರೆ ನ್ಯೂಸ್ ಅಂತೂ ನಿಮ್ಗೆ ಬರುತ್ತೆ. ಓಕೆನಾ? ನಿಮ್ಮ ಹತ್ರ ಐಡಿಯಾಸ್ ಚೆನ್ನಾಗಿದೆ, ನೀವು ಅದನ್ನ ಯೂಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಲೈಫ್ ಅಲ್ಲಿ ಗ್ರೋತ್ ಆಗ್ತಿದ್ದೀರಾ ಅಂತಾನು ಅವರಿಗೆ ಅನ್ನಿಸ್ತಾ ಇದೆ. ಅಂಡ್ ಇಲ್ಲಿ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು 7 of Pentacles ಬಂದಿದೆ. 7 of Pentacles ಗೈಸ್, ಬೇಸಿಕಲಿ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ. ಹಾರ್ಡ್ ವರ್ಕ್ ಮಾಡೋ ಅಂತ ಪರ್ಸನ್ ಅಂತ ಗೊತ್ತು. ಮನಿಗೋಸ್ಕರ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ, ಮನಿನ ತುಂಬಾ ಅರ್ನ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಹಾರ್ಡ್ ವರ್ಕ್ ಮುಖಾಂತರ. ಮತ್ತೆ ನೀವು ತುಂಬಾ ಜಾಸ್ತಿ ವರ್ಕ್ ಮಾಡ್ತೀರಾ. ಇನ್ ಕೇಸ್ ನಿಮ್ಗೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಅದನ್ನ ಥ್ರೋ ಮಾಡಿ, ಅಂದ್ರೆ ಲೈಕ್ ಅದನ್ನ ಬಿಟ್ಬಿಟ್ಟು ಬೇರೆ ಕೆಲಸ ಮಾಡೋದಕ್ಕೂ ರೆಡಿ ಇದ್ದೀರಾ, ಆ ತರ ಕೂಡ ಇಲ್ಲಿ ತೋರಿಸ್ತಾ ಇದೆ. ಬೇಸಿಕಲಿ ಫೋಕಸ್ಡ್ ಆಗಿರ್ತೀರಾ, ತುಂಬಾ ಗೋಲ್ ಓರಿಯೆಂಟೆಡ್. ಆಮೇಲೆ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅಂದ್ರೆ ಅದ್ರ ಸಲುವಾಗಿ ತುಂಬಾ ಕೆಲಸ ಮಾಡ್ತೀರಾ ನೀವು. ಸ್ವಲ್ಪ ಸೆಲ್ಫಿಶ್ ತರ, ಯಾರಿಗೂ ಟೈಮ್ ಕೊಡ್ದಲೆ ಕೆಲಸದಲ್ಲೇ ಮುಳುಗೋಗ್ಬಿಡ್ತೀರಾ. ಆಮೇಲೆ ನೀವೇನ್ ಹಾರ್ಡ್ ವರ್ಕ್ ಮಾಡ್ತೀರಲ್ಲ ಅದು ನಿಮಗೆ ಪ್ರಾಫಿಟ್ ತಂದು ಕೊಡ್ತಾ ಇದೆ. ಪಾರ್ಟಿ ಗೀಟಿ ಮಾಡುವಂತ ಪರ್ಸನ್ ಅಲ್ಲ, ಜಾಸ್ತಿ ಮನಿ ಸ್ಪೆಂಡ್ ಮಾಡಲ್ಲ, ಯಾವಾಗ್ಲೂ ಗೋಲ್ ಓರಿಯೆಂಟೆಡ್, ಗೋಲ್ ಬಗ್ಗೆನೇ ಕೆಲಸ ಮಾಡೋದು, ಅದ್ರ ಸಲುವಾಗಿನೇ ಕೆಲಸ ಮಾಡೋದು. ಆಮೇಲೆ ನೀವು ಏನ್ ಕೆಲಸ ಮಾಡ್ತಿದ್ದೀರಲ್ಲ ಆ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತೀರಾ. ನೀವು ತುಂಬಾ ಸ್ಕಿಲ್ಡ್ ಪರ್ಸನ್, ನೀವು ಬೇರೆಯವ್ರಿಗಿಂತ ತುಂಬಾ ಯುನಿಕ್ ಆಗಿ ಮಾಡ್ತೀರಾ. ಮತ್ತೆ ಅದನ್ನ ತೋರಿಸ್ತೀರಾ, ನೋಡು ನಾನು ಈ ತರ ಕೆಲಸ ಮಾಡಿದೀನಿ, ನನಗೆ ಅಪ್ರಿಸಿಯೇಷನ್ ಎಲ್ಲ ಸಿಕ್ಕಿದೆ ಅಂತ ಹೇಳಿ. ಸೊ ಅದು ಕೂಡ ಆ ಪರ್ಸನ್ ಗೊತ್ತು. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀರಾ, ತುಂಬಾ ಡಿಫ್ರೆಂಟ್ ಆಗಿ ಯುನಿಕ್ ಆಗಿ ಕೆಲಸ ಮಾಡ್ತೀರಾ, ರೆಕಗ್ನೈಸ್ ತಗೊಳ್ತೀರಾ. ನೀವು ನಿಮ್ಮ ಹತ್ರ ಏನೋ ಟ್ಯಾಲೆಂಟ್ ಇದೆ, ತುಂಬಾ ಯುನಿಕ್ ಆಗಿರುವಂತ ಟ್ಯಾಲೆಂಟ್ ಇದೆ, ಗಾಡ್ ಗಿಫ್ಟ್ ಅದು ನಿಮಗೆ. ಸೊ ಎಲ್ಲರಲ್ಲೂ ಆ ತರ ಟ್ಯಾಲೆಂಟ್ ಬರಲ್ಲ. ಮತ್ತೆ ಸೇಮ್ ಅಟ್ ದ ಸೇಮ್ ಟೈಮ್ ನೀವು ಇದು ಇದ್ದೀರಾ, ಹಾರ್ಡ್ ವರ್ಕ್ ಕೂಡ ಮಾಡುವಂತವ್ರು ಇದ್ದೀರಾ. ಮತ್ತೆ ನಿಮ್ಗೆ ಆ ಕೆಲಸ ಇಷ್ಟ ಆಗಿಲ್ಲ, ಆ ಪರ್ಸನ್ ಇಷ್ಟ ಆಗಿಲ್ಲ ಅಂದ್ರೆ ಅದನ್ನ ಜಸ್ಟ್ ಅಲ್ಲಿಗೆ ಬಿಟ್ಟು ನೀವು ನಿಮ್ದು ಏನು ಸ್ಯಾಟಿಸ್ಫ್ಯಾಕ್ಷನ್, ಹಿಂಗಿರ್ಬೇಕು ಅಂದ್ರೆ ಹಿಂಗೆ ಇರ್ಬೇಕು, ಈ ವಸ್ತು ಇಲ್ಲಿ ಇರ್ಬೇಕು ಅಂದ್ರೆ ಅಲ್ಲೇ ಇರ್ಬೇಕು, ಆ ತರ ಪರ್ಸನ್ ನೀವು. ಇನ್ ಕೇಸ್ ಆ ವಸ್ತು ಅಲ್ಲಿ ಇಲ್ಲಿ ಆಯ್ತು ಅಂದ್ರೆ ಅದನ್ನ ಮತ್ತೆ ಸರಿ ಮಾಡ್ಬಿಟ್ಟೆ ನೀವು ಮುಂದೆ ಹೋಗೋದು. ಸೊ ಅದು ಕೂಡ ಈ ಪರ್ಸನಿಗೆ ಗೊತ್ತು. ನೀವು ವರ್ಕ್ ಓರಿಯೆಂಟೆಡ್, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀರಾ. ಏನಾದ್ರು ಒಂದು ವಿಡಿಯೋ ಎಡಿಟ್ ಮಾಡಿದ್ರು ಕೂಡ ತುಂಬಾ ಡಿಫ್ರೆಂಟ್ ಆಗಿ ಮಾಡಿ ಹಾಕಿರ್ತೀರಾ ನೀವು. ಸೊ ಅದನ್ನ ನೋಡಿದಾಗೆ ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಸೊ ಏನಪ್ಪಾ ಇಷ್ಟು ಡಿಫ್ರೆಂಟ್ ಆಗಿ ಇವ್ರಿಗೆ ಹೆಂಗ್ ಬರುತ್ತೆ ಈ ಐಡಿಯಾಸ್ ಎಲ್ಲ, ಯಾವ ತರ ಕ್ಯಾಪ್ಚರ್ ಮಾಡ್ತಾರೆ ಇದೆಲ್ಲ, ಯಾವ ತರ ಒಂದು ಸಾಂಗ್ಸ್ ಎಲ್ಲ ಸೆಟ್ ಮಾಡ್ತಾರೆ, ಹೆಂಗೆ ಇವ್ರಿಗೆ ಮಾತ್ರ ಇದೆ ಈ ತರ ಮಾಡಕ್ ಬರುತ್ತೆ, ಅದು ಕೂಡ ಯೋಚನೆ ಮಾಡ್ತಿದ್ದಾರೆ ಇವರು. ಟೋಟಲಿ ನೀವು ಸ್ಕಿಲ್ಡ್ ಪರ್ಸನ್, ಅವರಿಗೆ ಗೊತ್ತು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 2 of Cups ಬರ್ತಾ ಇದೆ. ಸೊ 2 of Cups ಬಂದ್ಬಿಟ್ಟು ರಿಯೂನಿಯನ್ ಗೈಸ್, ರಿಯೂನಿಯನ್ ತೋರಿಸುತ್ತೆ. ನೀವು ಜನಗಳ ಜೊತೆ ಚೆನ್ನಾಗಿರ್ತೀರಾ. ಆಮೇಲೆ ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಪಾರ್ಟ್ನರ್ಸ್ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತೀರಾ. ನಿಮ್ ಲವ್ ಲೈಫ್ ಚೆನ್ನಾಗಿದೆ, ನಿಮ್ಮ ಹತ್ರ ಏನೋ ಒಂದು ಡೀಪ್ ಸೆನ್ಸ್ ಇದೆ.
ನೀವು ಕಮಿಟ್ಮೆಂಟ್ ಚೆನ್ನಾಗಿ ಮಾಡ್ಕೊಳ್ತೀರಾ. ಡೆಫಿನೆಟ್ಲಿ ಏನಂದ್ರೆ ಆ ನೀವು ಏನಾದ್ರು ಕೆಲಸ ಮಾಡಿದ್ರೆ ಅದೊಂಥರ ನೆಕ್ಸ್ಟ್ ಲೆವೆಲ್ಗೆ ಮಾಡ್ತೀರಾ. ಅದು ಅವ್ರಿಗೆ ಗೊತ್ತು ಚೆನ್ನಾಗಿ. ನಿಮ್ಮ ಹತ್ರ ಏನು ಥಿಂಗ್ಸ್ ಮುಚ್ಚಿಡೋ ಅಂತದ್ದು ಇರಲ್ಲ. ಕೆಲವೊಂದ್ಸರಿ ನಿಮ್ಮ ಲವ್ ಲೈಫ್ ಅಲ್ಲಿ ಇನ್ನೂ ಒಬ್ಬ ಪರ್ಸನ್ ಇರ್ಬೋದು ಅಂತ ಇವರಿಗೆ ಫೀಲ್ ಆಗ್ತಾ ಇದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು ಅಂತ ಹೇಳಿ. ಬಟ್ ಏನಂದ್ರೆ ಲೈಕ್ ಓಕೆ, ರೊಮ್ಯಾನ್ಸ್ ವರ್ಗೂ ಹೋಗಿಲ್ಲ, ಅದು ಜಸ್ಟ್ ಚಿಟ್ ಚಾಟು, ಫ್ಲರ್ಟ್ ಮಾಡೋದು, ಚಾಟ್ ಮಾಡೋದು, ಮೆಸೇಜ್ ಮಾಡೋದು ಅಷ್ಟರಲ್ಲೇ ನಿಂತ್ಕೊಂಡಿದೆ ಅಂತಾನು ಗೊತ್ತಿರತ್ತೆ ಅವರಿಗೆ. ಆ ಅಂದ್ರೆ ಲೈಕ್ ನೀವು ಓಕೆ ರಿಯೂನಿಯನ್ ಆಗೋದಕ್ಕೆ, ನಿಮ್ ಫ್ರೆಂಡ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ, ಮತ್ತೆ ಅವ್ರ ಜೊತೆ ಕುತ್ಕೊಳ್ಳೋದಕ್ಕೆ, ಮಾತಾಡ್ಸೋದಕ್ಕೆ, ಟೀ ಕುಡಿಯೋದಕ್ಕೆ, ಅದಕ್ಕೆಲ್ಲದಕ್ಕೂ ನೀವು ಓಕೆ ಇದ್ದೀರಾ. ಎಂತ ಒಬ್ಬ ಶತ್ರು ಬಂದ್ರು ಕೂಡ ಅವನ ಜೊತೆ ಕುತ್ಕೊಂಡು ಒಂದ್ ಕಪ್ ಕಾಫಿ ಕುಡಿತೀಯ ಅಂತ ಕೇಳ್ಬಿಟ್ಟು ಕುಡಿಸ್ಬಿಟ್ಟೆ ಕಳ್ಸೋದು ನೀವು. ಆ ತರ ಪರ್ಸನ್ ನೀವು. ಸೊ ಅದು ಕೂಡ ಗೊತ್ತು ಅವ್ರಿಗೆ. ನೀವು ಯಾರತ್ರನಾದ್ರೂ ಮುಖ ಅಂದ್ರೆ ಜಗಳ ಮಾಡ್ಕೊಂಡ್ರೆ ಯು ಆರ್ ಓಕೆ ಟು ರೀಕನೆಕ್ಟ್. ಅದು ನಿಮ್ಗೆ ಓಕೆ, ಆ ಪರ್ಸನ್ ಜೊತೆ ಆಗೋಯ್ತು, ಜಗಳ ಆಗಿದೆ, ಇವಾಗ ಮತ್ತೆ ರೀಕನೆಕ್ಟ್ ಆಗೋಣ, ಏನ್ ತೊಂದ್ರೆ ಇಲ್ಲ, ಮಾತಾಡ್ಸ್ಬಿಟ್ರೆ ನಂದೇನ್ ಹೋಗುತ್ತೆ, ಆತರ ಪರ್ಸನ್ ನೀವು. ನಾನೇ ಸೋಲೋಣ, ನಾನೇ ಮಾತಾಡ್ಸೋಣ, ಏನಿದೆ ಮನಸ್ತಾಪ ಕ್ಲಿಯರ್ ಮಾಡ್ಕೊಳ್ಳೋಣ, ಆತರ ಒಂಥರ ಬ್ಯೂಟಿಫುಲ್ ರಿಲೇಶನ್ಶಿಪ್ ನ ಕಾಪಾಡ್ಕೊಳ್ಳೋದಕ್ಕೆ ಯಾವಾಗ್ಲೂ ಟ್ರೈ ಮಾಡ್ತೀರಾ ನೀವು. ಅದು ಫ್ರೆಂಡ್ಸ್ ಇರ್ಬೋದು, ಸಂಬಂಧಿಕರು ಇರ್ಬೋದು, ನೆಂಟರು ಇರ್ಬೋದು, ಅಥವಾ ನಿಮ್ ನೈಬರ್ಸ್ ಇರ್ಬೋದು, ಯಾರೇ ಇರ್ಬೋದು. ನಿಮ್ ಎಕ್ಸ್ ಸಿಕ್ಕಿದ್ರು ಕೂಡ ನೀವು ಹೆಂಗಿದ್ದೀರಾ ಅಂತ ಕೇಳಿ ಮಾತಾಡ್ಸಿ, ಊಟ ಆಯ್ತಾ, ತಿಂಡಿ ಆಯ್ತಾ, ಜೀವನ ಹೆಂಗ್ ಹೋಗ್ತಿದೆ ಅಂತ ಕೇಳೋಷ್ಟು ಪೇಶನ್ಸ್ ಇದೆ ನಿಮ್ಮ ಹತ್ರ, ಅಷ್ಟು ಒಳ್ಳೆ ಮನ್ಸಿದೆ ನಿಮ್ಮ ಹತ್ರ. ಅದು ಕೂಡ ಅವ್ರಿಗೆ ಗೊತ್ತಿದೆ, ಅದನ್ನು ಕೂಡ ಅವ್ರು ಫೀಲ್ ಮಾಡ್ತಾರೆ. ಒಂಥರ ಕಾಮ್ ಪರ್ಸನ್ ನೀವು. ತುಂಬಾ ಚೆನ್ನಾಗಿ ಎಲ್ಲದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗುವಂತ ಪರ್ಸನ್. ನಿಮ್ ಲೈಫ್ಗೆ ತುಂಬಾ ಕಲರ್ಸ್ ಆಡ್ ಮಾಡ್ತೀರಾ ಅಂತ ಅನ್ಸುತ್ತೆ. ಸೊ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಏನಂದ್ರೆ ಇನ್ ಕೇಸ್ ನಿಮ್ ರಿಲೇಶನ್ಶಿಪ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದ್ರು ಇತ್ತು ಅಂದ್ರೆ, ಸುಮ್ನೆ ಥರ್ಡ್ ಪಾರ್ಟಿ ಅಂದ್ರೆ ನೀವು ಆಲ್ರೆಡಿ ಒಂದ್ ಲವ್ ಲೈಫ್ ಅಲ್ಲಿ ಇರ್ತೀರ, ಬಟ್ ಇನ್ನೊಂದ್ ಪರ್ಸನ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಇಂಟ್ರೆಸ್ಟ್ ಅಂದ್ರೆ ತುಂಬಾ ಡೀಪ್ ಇಂಟ್ರೆಸ್ಟ್ ಅಲ್ಲ, ಸುಮ್ನೆ ಚಿಟ್ ಚಾಟ್ ಮಾಡೋದು, ನೋಡೋಣ, ಮೆಸೇಜ್ ಮಾಡೋಣ, ಅವ್ರ ಜೊತೆ ಮಾತಾಡೋಣ, ಏನೋ ಒಂಥರ ಬೇರೆ ಪರ್ಸನ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ರೊಮ್ಯಾನ್ಸ್ ವರ್ಗೂ ಹೋಗಿರಲ್ಲ ಅದು. ಓಕೆನಾ? ನೀವು ನಿಮ್ಮ ಪರ್ಸನ್ಗೆ ಲಾಯಲಿಟಿ ಅಂದ್ರೆ ಲಾಯಲ್ ಆಗೇ ಇರ್ತೀರಾ. ಸುಮ್ಮನೆ ಥರ್ಡ್ ಪರ್ಸನ್ ಜೊತೆ ಚಿಟ್ ಚಾಟ್ ಮಾಡೋದು, ಟೈಮ್ ಪಾಸ್ ಮಾಡೋದು, ಫ್ಲರ್ಟ್ ಮಾಡೋದು, ಈ ತರಾನು ಇರ್ಬೋದು ಇವರು ಅಂತ ಹೇಳಿ ಆ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ. ಸೊ ಯೂಶಲಿ 2 ಆಫ್ ಕಪ್ಸ್ ಏನ್ ಬರುತ್ತೆ ಅಂದ್ರೆ, ನಿಮ್ಮ ಹಳೆ ಫ್ರೆಂಡ್ಸ್ ಜೊತೆ ರಿಯೂನಿಯನ್ ಆಗೋದು, ಇಲ್ಲ ಅಂದ್ರೆ ಯಾರಾದ್ರೂ ಥರ್ಡ್ ಪಾರ್ಟಿ ಸಿಚುವೇಶನ್ ಈ ತರ ಫ್ಲರ್ಟಿಂಗ್ ಮಾಡೋದು ತೋರಿಸ್ತಾ ಇರುತ್ತೆ. ಆಮೇಲೆ ಮ್ಯಾರೇಜ್ ಏನಾದ್ರು ಮಾಡ್ತಿದ್ರೆ, ನಿಮ್ ಜೀವನದಲ್ಲಿ ಮ್ಯಾರೇಜ್ ಅಂತ ಏನಾದ್ರು ಬಂತಂದ್ರೆ, ಯಾರೆಲ್ಲ ಮ್ಯಾರೇಜ್ ನೋಡ್ತಾ ಇದೀರಾ ಈ ಕಾರ್ಡು, ಅವರಿಗೆ ಬಿಗ್ ಎಸ್ ಅಂತ ಬರ್ತಾ ಇದೆ. ತುಂಬಾ ಒಳ್ಳೆ ಕನೆಕ್ಷನ್ ಇರುತ್ತೆ ನಿಮ್ ಮಧ್ಯೆ. ತುಂಬಾ ಚೆನ್ನಾಗಿರತ್ತೆ ರೊಮ್ಯಾನ್ಸ್ ಲೈಫ್, ರೊಮ್ಯಾಂಟಿಕ್ ಆಗಿರತ್ತೆ ನಿಮ್ ಲೈಫ್. ನೀವಿಬ್ರು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಜೀವನ ಮಾಡುವಂತ ಪರ್ಸನ್ಸ್, ಒಬ್ರಿಗೊಬ್ರು ಟೈಮ್ ಕೊಡೋವಂಥವ್ರು, ಒಬ್ರಿಗೊಬ್ರು ವ್ಯಾಲ್ಯೂ ಕೊಡೋವಂಥವ್ರು, ಒಬ್ರು ಬೇಜಾರಾದ್ರೂ ಇನ್ನೊಬ್ರು ಸಮಾಧಾನ ಮಾಡಿ, ಒಂದ್ ವ್ಯಕ್ತಿಗೆ ಇನ್ನೊಂದ್ ವ್ಯಕ್ತಿ ರೆಸ್ಪೆಕ್ಟ್ ಕೊಡೋದು, ಟೈಮ್ ಕೊಡೋದು, ಅವ್ರಿಗೆ ಬೆಲೆ ಕೊಡೋದು, ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು, ಆತರ ಒಂದು ತೋರಿಸ್ತಾ ಇದೆ ಇಲ್ಲಿ ಮ್ಯಾರೇಜ್ ಲೈಫ್ ಯಾರಾದ್ರೂ ನೋಡ್ತಾ ಇದ್ರೆ. ಅದರ್ ದನ್ ದಟ್ ಇದೊಂದು ಒಳ್ಳೆ ಕಾರ್ಡು, ಒಂಥರ ಸಪೋರ್ಟಿವ್ ಆಗಿರೋ ಕಾರ್ಡ್, ಮತ್ತೆ ಬ್ಯೂಟಿಫುಲ್ ರಿಲೇಶನ್ಶಿಪ್ ನ ಕಾಪಾಡ್ಕೊಂಡು ಹೋಗುವಂತ ಕಾರ್ಡ್ ಇದು. ಸೊ ನೀವು ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ನ ಕಾಪಾಡ್ಕೊಂಡು ಹೋಗ್ತೀರಾ ನಿಮ್ ಜೀವನದಲ್ಲಿ. ಅದು ಯಾರೇ ಆಗಿದ್ರು ಅವ್ರ ಜೊತೆ ನಿಮ್ ರಿಲೇಶನ್ಶಿಪ್ ನೀವು ಕಾಪಾಡ್ಕೊಂಡು ಹೋಗ್ತೀರಾ, ಅದು ಇಲ್ಲಿ ಕಾಣಿಸ್ತಾ ಇದೆ. ಮತ್ತೆ ಇಲ್ಲಿ ಕೆಲವೊಬ್ರು ನಿಮ್ಮ ಎಕ್ಸ್ ಗಳು ನೋಡ್ತಿದ್ದಾರೆ ಅಂತ ಅನ್ಸುತ್ತೆ, ಅಥವಾ ನೀವು ಎಕ್ಸ್ ಸಲುವಾಗಿ ನೋಡ್ತಿದ್ದೀರಾ ಅಂತ ಅನ್ಸುತ್ತೆ. ನಾನು ಒಂದು ಲಾಸ್ಟ್ ಕಾರ್ಡ್ ತೆಗ್ದಾಗ ದ ಲವರ್ಸ್ ಬಂದಿದೆ, ಅದ್ರ ಜೊತೆ 2 ಕಾರ್ಡ್ಸ್ ಅಟ್ಯಾಚ್ಡ್ ಆಗಿ ಬಂದಿದೆ. ಒಂದು ಲವರ್ಸ್ ಬಂದಿದೆ, ಇನ್ನೊಂದು 4 ಆಫ್ ವಾಂಡ್ಸ್ ಏನೋ 5 ಆಫ್ ವಾಂಡ್ಸ್ ಏನೋ ಬಂದಿದೆ, ಕೆಳಗಡೆ ಅಟ್ಯಾಚ್ ಆಗಿ ಬಂದ್ಬಿಟ್ಟಿದೆ. ಸೊ ಇಲ್ಲಿ 2 ಮೆಸೇಜ್ ಬಂದಿದೆ, 6 ಕಾರ್ಡ್ಸ್ ಬಂದಿದೆ. ಓಕೆನಾ? ನಿಮ್ಮ ಎಕ್ಸ್ ರೀಡಿಂಗ್ ನೋಡ್ತಿರ್ಬೋದು, ಇಲ್ಲ ನಿಮ್ಮ ಎಕ್ಸ್ ಸಲುವಾಗಿ ನೀವು ರೀಡಿಂಗ್ ನೋಡ್ತಿರ್ಬೋದು. ಅವರು ಏನಂತಿದ್ದಾರೆ ಅಂದ್ರೆ, ನಿಮ್ಮ ಜೊತೆ ಲವ್ ಲೈಫ್ ಅಲ್ಲಿ ಇದ್ದಾಗ ಚೆನ್ನಾಗಿತ್ತು, ಬಟ್ ಯಾವ್ದೋ ಒಂದು ಕಾರಣಕ್ಕೆ ಬ್ರೇಕಪ್ ಆಗಿದೆ. ಓಕೆ, ಅದು ಏನ್ ಕಾರಣ ಅಂದ್ರೆ, ಇದೊಂದು ಕಾರ್ಮಿಕ್ ರಿಲೇಶನ್ಶಿಪ್. ನಿಮ್ ಜೀವನದಲ್ಲಿ ಅವ್ರು ಬರ್ಬೇಕಿತ್ತು, ಬಂದ್ರು, ಏನೋ ಒಂದ್ ಲೆಸನ್ ಹೇಳ್ಕೊಡ್ಬೇಕಿತ್ತು, ಹೇಳ್ಕೊಟ್ರು, ಅದ್ರಿಂದ ನಿಮ್ಗೊಂದಷ್ಟು ಪಾಠ ಕಲಿಸಿದ್ರು, ಹೋದ್ರು. ಆ ತರ ಅವ್ರು ನಿಮ್ಮನ್ನ ಫೀಲ್ ಮಾಡ್ತಿದ್ದಾರೆ. ಇನ್ ಕೇಸ್ ನಿಮ್ಮ ಎಕ್ಸ್ ಏನಾದ್ರು ನೋಡ್ತಿದ್ರೆ, ಜನಕ್ಕೆ ನಿಮ್ ಜೀವನದಲ್ಲಿ ಯಾವ್ದೆಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ಹೋಗಿದೆ, ನೀವು ಯಾರನ್ನೆಲ್ಲ ಲವ್ ಮಾಡಿದ್ರಿ, ಯಾರ ಜೊತೆ ಎಲ್ಲ ಬ್ರೇಕಪ್ ಆಗಿತ್ತು, ಏನೇನೆಲ್ಲ ಇನ್ಸಿಡೆಂಟ್ ಆಯ್ತು ಎಲ್ಲ ಗೊತ್ತಿದೆ ಅವ್ರಿಗೆ. ಸೊ ಅದನ್ನು ಕೂಡ ಫೀಲ್ ಮಾಡ್ತಿದ್ದಾರೆ. ಇನ್ನು ಕೆಲವೊಬ್ರು ಏನ್ ಅನ್ಕೊಳ್ತಿದ್ದಾರೆ ಅಂದ್ರೆ, ಇವ್ರ ಜೀವನದಲ್ಲಿ ಬಹಳಷ್ಟು ಬ್ರೇಕಪ್ ಗಳಾಗಿದೆ ಅಂತ ಅನ್ಸುತ್ತೆ, ಇವ್ರ ಕಾರ್ಮಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅನ್ಸುತ್ತೆ, ಅವ್ರ ಲವ್ ಲೈಫ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅಂತ ಅನ್ಸುತ್ತೆ.
ತುಂಬಾ ಕಷ್ಟಪಟ್ಟಿದ್ದಾರೆ ಲವ್ ಲೈಫ್ ಅಲ್ಲಿ. ಅವರು ಅದರ್ ಪರ್ಸನ್ ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ, ಬೇರೆ ಆಪ್ಷನ್ ನೋಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸೊ ಈ ತರ ಎಲ್ಲ ಕೆಲವೊಬ್ರು ಜನಗಳು ಥಿಂಕ್ ಮಾಡ್ತಾ ಇದ್ದಾರೆ, ಅದು ಕೂಡ ಕಾಣಿಸ್ತಾ ಇದೆ. ಸೊ ಬೇಸಿಕಲಿ ಏನಂದ್ರೆ ಲವರ್ಸ್ ಕಡೆ ಇಬ್ಬರಿಗೂ ಆಪ್ಷನ್ ಇರುತ್ತೆ. ಸೊ ಆ ತರ ಬಂದ್ಬಿಟ್ಟು ಬ್ರೇಕಪ್ ಆಗಿರೋದು ಕಾಣಿಸ್ತಾ ಇದೆ. ಮತ್ತೆ ಕಾರ್ಮಿಕ್ ರಿಲೇಶನ್ಶಿಪ್ ಇಂದ ಮೂವ್ ಆನ್ ಆಗಿರೋದು ಕಾಣಿಸ್ತಾ ಇದೆ. ಅವರ ಟೈಮ್ ಮುಗಿದ ತಕ್ಷಣ ಅವರು ಹೋಗಿದ್ದಾರೆ ನಿಮ್ ಲೈಫ್ ಇಂದ. ಸೊ ಅದು ಕಾಣಿಸ್ತಾ ಇದೆ. ಜನಗಳಿಗೆ ಅದ್ರ ಬಗ್ಗೆ ಗೊತ್ತಿದೆ. ಸೊ ಈ ತರ ನಿಮ್ ಪಾಸ್ಟ್ ಎಲ್ಲ ಈ ತರ ಇತ್ತು, ಸೊ ಇವರೆಲ್ಲ ಇದು ಗೋ ಥ್ರೂ ಆಗಿದ್ದಾರೆ ಅಂತ ಹೇಳಿ ಅವ್ರಿಗೂ ಕೂಡ ಗೊತ್ತಿದೆ. ಸೊ ಅದನ್ನು ಕೂಡ ಅವ್ರು ಸೆನ್ಸ್ ಮಾಡ್ತಾರೆ. ನೀವು ನೋಡಿದಾಗ ಇವ್ರಿಗೆ ತುಂಬಾ ಆಪ್ಷನ್ ಇದೆ ಅನ್ಸುತ್ತೆ ಲವ್ ಲೈಫ್ ಅಲ್ಲಿ, ಇವ್ರದ್ದು ಬ್ರೇಕಪ್ಸ್ ಎಲ್ಲ ಆಗಿದೆ ಅಂತ ಅನ್ಸುತ್ತೆ. ಇವಾಗ್ಲೂ ಕೂಡ ನಿಮಗೆ ಆಪ್ಷನ್ಸ್ ಗಳು ಇದೆ ಅನ್ಸುತ್ತೆ, ಸುಮಾರು ಆಪ್ಷನ್ಸ್ ಇದೆ. ನಿಮ್ಮನ್ನ ಇಷ್ಟಪಡೋ ಜನ ಇದ್ದಾರೆ ಅನ್ಸುತ್ತೆ, ನಿಮ್ಮನ್ನ ಬಂದು ಪ್ರಪೋಸ್ ಮಾಡೋರು ಇದ್ದಾರೆ ಅಂತ ಅನ್ಸುತ್ತೆ. ಯಾರಾದ್ರೂ ನೋಡಿದ್ರೆ ನಿಮ್ಮನ್ನ ಸಡನ್ ಆಗಿ ಏನಪ್ಪ ಇಷ್ಟ ಚೆನ್ನಾಗಿದ್ದಾರೆ ಮಾತಾಡ್ಸೋಣ ಅನ್ನೋ ಒಂಥರ ಆಪ್ಷನ್, ಲೈಕ್ ಜನ ನಿಮ್ ಜೊತೆ ಇರೋದಕ್ಕೆ ಬಯಸ್ತಾರೆ. ನಿಮಗೆ ಆ ರೀತಿ ನೋಡಿದ್ರೆ ಬಹಳಷ್ಟು ಆಪ್ಷನ್ ಇದೆ ಅಂತ ಅನ್ಸುತ್ತೆ. ಅದು ಜನಗಳಿಗೂ ಗೊತ್ತು, ನಿಮ್ಗೆ ಆಪ್ಷನ್ ಇರೋದು ಗೊತ್ತು, ನಿಮ್ ಬ್ರೇಕಪ್ ಆಗಿರೋದು ಗೊತ್ತು, ನಿಮ್ ಲವ್ ಲೈಫ್ ಅಲ್ಲಿ ನೀವು ಸಫರ್ ಆಗಿರೋದು ಗೊತ್ತು ಅವರಿಗೆ. ಮತ್ ನೀವು ರೀಕನೆಕ್ಟ್ ಆಗೋದಕ್ಕೆ ಅಂದ್ರೆ ನೀವು ಹಾಯ್ ಬಾಯ್ ಅಂತ ಮಾತಾಡ್ಸೋದಕ್ಕೂ ರೆಡಿ ಇದೆಯಾ. ಆತರ ಒಂದು ಬ್ಯೂಟಿಫುಲ್ ಪರ್ಸನಾಲಿಟಿ ನಿಮ್ಗೆ. ಯಾರ ಜೊತೆನೂ ನೀವು ಝೀರೋ ಹೇಟರ್ಸ್ ಅಂತಾರೆ ಗೊತ್ತಾ, ಹೇಟ್ ಮಾಡೋರೇ ಇಲ್ಲ ನಿಮಗೆ. ನಿಮ್ ಬೈಬೋದು ಅಷ್ಟೇ ನಿಮ್ ಮುಂದೆ, ಏನ್ ಇವಳು ಹಿಂಗೆ ಹಂಗೆ ಅಂತ ಹೇಳ್ಬಿಟ್ಟು. ಬಟ್ ಡೀಪ್ ಇನ್ಸೈಡ್ ಆರ್ಟ್ ಅವ್ರಿಗೆ ನಿಮ್ಮನ್ನ ಹೇಟ್ ಮಾಡ್ಬೇಕು ಅಂತ ಅನ್ಸಲ್ಲ. ನೀವೆಷ್ಟು ಒಳ್ಳೆಯವರು ಅಂತ ಗೊತ್ತು ಅವರಿಗೆ, ನೀವೆಷ್ಟು ಪ್ಯೂರ್ ಹಾರ್ಟೆಡ್ ಮಗು ತರ ಆಟ ಮಾಡ್ತೀರಾ ಎಲ್ಲ ಗೊತ್ತು ಅವರಿಗೆ. ಬೈಬೇಕು ಅಂತ ಅನ್ಸಲ್ಲ. ರಿಯಲ್ ಆಗಿ ಶತ್ರು ತರ ಹೇಟ್ ಮಾಡುವಂತವ್ರು ಯಾರು ಇಲ್ಲ ನಿಮಗೆ ಅನ್ಸುತ್ತೆ. ಮೇ ಬಿ ಸುಮ್ನೆ ನಿಮ್ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾರೆ, ಜಲಸ್, ಆ ಒಂದು ಎನರ್ಜಿ ಜಾಸ್ತಿ ಕಾಣಿಸ್ತಿದೆ ನಂಗೆ. ಅದರ್ ದನ್ ದಟ್ ನಿಮ್ ಲವ್ ಲೈಫ್ ಅಲ್ಲಿ ಆಗಿರೋದು ಎಲ್ಲದು ಕೂಡ ಎಲ್ಲರಿಗೂ ಗೊತ್ತಿದೆ. ಈ ಕಾಡಲ್ಲಿ ನನಗೆ ನಿಮ್ಮ ಎಕ್ಸ್ ಎನರ್ಜಿ ಜಾಸ್ತಿ ಕಾಣಿಸ್ತಿದೆ. ಮೇ ಬಿ ಅವರು ಈ ರೀಡಿಂಗ್ ನ ನೋಡ್ತಿರ್ಬೋದು, ಇಲ್ಲ ನೀವು ಅವ್ರ ಸಲುವಾಗಿ ನೋಡ್ತಿದ್ದೀವಿ. ನಾನು ಲವರ್ಸ್ ಇನ್ನು ಈ ಕಾರ್ಡ್ ಅಟ್ಯಾಚ್ ಆಗಿ ಬಂದಿತ್ತು. ಇದು 4 ಆಫ್ ವಾಂಡ್ಸ್ ಬರ್ತಿದೆ. ಇಲ್ಲಿ ತುಂಬಾ ಜನಗಳು ತುಂಬಾ ವರ್ಕ್ ಮಾಡ್ತಿದ್ದೀರಾ ಅನ್ಸತ್ತೆ. ದಯವಿಟ್ಟು ಬ್ರೇಕ್ ತಗೊಳ್ಳಿ, ಸ್ವಲ್ಪ ರೆಸ್ಟ್ ಮಾಡಿ, ಸ್ವಲ್ಪ ಆರಾಮಾಗಿ ಕಾಲ ಕಳೀರಿ, ನೇಚರ್ ಜೊತೆ ಕಾಲ ಕಳೀರಿ. ಇದು ಯೂನಿವರ್ಸ್ ನಿಮಗೆ ಕೊಡ್ತಿರೋ ಮೆಸೇಜು. ತುಂಬಾ ಟಯರ್ಡ್ ಆಗಿರೋದು ಕಾಣಿಸ್ತಾ ಇದೆ ನಂಗೆ. ಜನಗಳಿಂದ ದೂರ ಹೋಗ್ತಾ ಇದ್ದೀರಾ ನೀವು. ನಿಮಗೆ ಯಾರ ಜೊತೆನಾದ್ರೂ ಮಾತಾಡಿ, ಸ್ವಲ್ಪ ಕೌನ್ಸಿಲಿಂಗ್ ತಗೊಳ್ಳಿ, ಟೈಮ್ ಸ್ಪೆಂಡ್ ಮಾಡಿ ನೇಚರ್ ಜೊತೆ, ಇಲ್ಲ ನಿಮ್ಗೆ ಇಷ್ಟ ಆಗೋರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಕುತ್ಕೊಂಡು ಒಂದ್ ಸ್ವಲ್ಪ ಕಾಫಿ ಕುಡಿಯೋದು, ಮಾತಾಡ್ಸೋದು, ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಜನದಿಂದ ದೂರ ಹೋಗ್ಬೇಡಿ. ಇನ್ನೂ ತುಂಬಾ ಜಾಸ್ತಿ ಟಯರ್ಡ್ ಆಗ್ತೀರಾ ನೀವು, ಇನ್ನೂ ತುಂಬಾ ಮೆಂಟಲಿ ಸ್ಟ್ರೆಸ್ ಆಗ್ತೀರಾ, ಕೆಲ್ಸದಲ್ಲೇ ಮುಳುಗೋಗ್ಬಿಟ್ಟಿರ್ತೀರಾ ಅಂತ ಅನ್ಸುತ್ತೆ. ಕೆಲವೊಂದ್ಸರಿ ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ಈ ಜನಗಳ ಜೊತೆ ಬೆತ್ತನೆ ಟಯರ್ಡ್ ಆಗ್ಬಿಟ್ಟಿರೋ ತರ ಫೀಲ್ ಕೂಡ ಆಗ್ತಾ ಇದೆ ಅಂತ ಅನ್ಸುತ್ತೆ. ನನಗೆ ಜನಗಳ ಸವಾಸನೆ ಬೇಡಪ್ಪ, ನನ್ಗೆ ಲಿಟ್ರಲಿ ರೆಸ್ಟ್ ಬೇಕು ಅನ್ನೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ತುಂಬಾ ಕೆಲಸ ಮಾಡ್ತೀರಾ ಅಂತ ಅನ್ಸುತ್ತೆ, ಇಲ್ಲ ಜನಗಳ ಡ್ರಾಮಾಗಳು ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ನಿಮ್ಗೆ ಇಷ್ಟ ಆದವ್ರ ಜೊತೆ ಮಾತಾಡಿ. ಜನಗಳ ಜೊತೆ ನಿಮ್ಗೆ ಸೇರಕ್ ಇಷ್ಟ ಆಗಿಲ್ಲ, ಸರಿ ಬಿಡಿ. ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆ, ನಿಮ್ಮ ಅಮ್ಮ ಆಗಿರ್ಬೋದು, ಅಪ್ಪ, ಅಕ್ಕ, ತಂಗಿ, ಯಾರಾದ್ರೂ ನಿಮ್ಗೆ ಮನ್ಸಿಗೆ ಯಾರು ಇಷ್ಟ ಆಗ್ತಾರೆ ಅವ್ರ ಜೊತೆ ಕುತ್ಕೊಂಡು ಮಾತಾಡೋದು ನನಗೆ ರಿಲ್ಯಾಕ್ಸ್ ಆಗತ್ತಪ್ಪ, ಸ್ವಲ್ಪ ನನ್ ಸ್ಟ್ರೆಸ್ ಸ್ವಲ್ಪ ಕಮ್ಮಿ ಆಗತ್ತೆ ಅಂತ ಅನ್ಸತ್ತಲ್ಲ, ಅಂತವ್ರ ಜೊತೆ ಕುತ್ಕೊಂಡು ಸ್ವಲ್ಪ ಮಾತಾಡಿ. ಅದರ್ ದನ್ ದಟ್ ನಿಮ್ಮ ಲೈಫ್ ಸ್ಟೇಬಲ್ ಆಗಿ ಹೋಗ್ತಾ ಇದೆ, ನೀವು ಒಂದ್ ಸ್ವಲ್ಪ ಬ್ರೇಕ್ ತಗೊಳ್ಳಿ, ಸ್ವಲ್ಪ ಟ್ರಿಪ್ಗೆಲ್ಲ ಹೋಗಿ ಬನ್ನಿ, ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಆರಾಮಾಗಿರಿ, ಲೈಫ್ ನ ಎಂಜಾಯ್ ಮಾಡಿ. ಸ್ವಲ್ಪ ಯಾವಾಗ್ಲೂ ಸ್ಟಕ್ ಆಗಿರ್ಬೇಡಿ, ಯಾವಾಗ್ಲೂ ಮನಿಗೋಸ್ಕರ ವರ್ಕ್ ಮಾಡ್ಬೇಕು, ಬಟ್ ಅದರಲ್ಲೇ ಮುಳುಗೋಗ್ಬಾರ್ದಲ್ವಾ. ಸೊ ಅದರಿಂದ ಕೂಡ ಟಯರ್ಡ್ ಆಗಿರ್ಬೋದು. ಅಂಡ್ ಯೂನಿವರ್ಸ್ ನಿಮ್ಗೆ ಕೊಡ್ತಿರೋ ಮೆಸೇಜು, ಜಸ್ಟ್ ಬ್ರೇಕ್ ತಗೊಳ್ಳಿ, ರಿಲ್ಯಾಕ್ಸ್ ಮಾಡಿ, ಆರಾಮಾಗಿರಿ. ಜೀವನ ಏನು ನೀನ್ ಇದ್ ಮಾಡ್ಲೇಬೇಕು ಅಂತ ಎಲ್ಲೂ ಯಾರು ಕೂತಿಲ್ಲ ನಿಮಗೆ ಅಂತ ಅನ್ನಿಸ್ತಾ ಇದೆ. ಬಟ್ ಸ್ಟಿಲ್ ನೀವು ನಿಮ್ಮ ಒಂದು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ವಿಚ್ ಇಸ್ ವೆರಿ ಗುಡ್. ಬಟ್ ಆದ್ರೂ ನಿಮ್ಗೆ ನೀವು ರೆಸ್ಟ್ ಕೊಡ್ಕೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟ್. ಸೊ ಗಾಯ್ಸ್, ಇದು ಇವತ್ತಿನ ಒಂದು ರೀಡಿಂಗ್. ನಿಮ್ ಬಗ್ಗೆ ಜನ ಏನ್ ಅನ್ಕೋತಿದ್ದಾರೆ, ನಿಮ್ಮ ಎಕ್ಸ್ ಕಾರ್ಡ್ ಎಲ್ಲ ಬಂದಿತ್ತು, ಯೂನಿವರ್ಸ್ ಕೂಡ ಒಂದು ಮೆಸೇಜ್ ಕಳಿಸಿದ್ದಾರೆ. ಸೊ ಇದನ್ನ ಕ್ಲೈಮ್ ಮಾಡ್ಕೊಳ್ಳಿ, ಎಲ್ಲ ಒಳ್ಳೆ ಕಾರ್ಡ್ಸೇ ಬಂದಿದೆ. ನಿಮ್ ಎನರ್ಜಿ ಬ್ಯೂಟಿಫುಲ್ ಆಗಿದೆ ಗೈಸ್, ಬ್ಯೂಟಿಫುಲ್ ಆಗಿದೆ ನಿಮ್ ಎನರ್ಜಿ. ನೀವೊಬ್ಬ ಒಳ್ಳೆ ಒಂಥರ ಮಗು ತರ ಎನರ್ಜಿ ನನ್ಗೆ ಅನ್ನಿಸ್ತಾ ಇದೆ. ಒಂದ್ ಮಗು ಎಷ್ಟು ಪ್ಯೂರ್ ಆಗಿರತ್ತಲ್ಲ ಆ ತರ ಒಂದ್ ಎನರ್ಜಿ ಕಾಣಿಸ್ತಾ ಇದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಾಸಿಟಿವ್ ಕಾರ್ಡ್ಸ್ ನ ಕ್ಲೈಮ್ ಮಾಡ್ಕೊಳ್ಳಿ. ಅಂಡ್ ಮುಂದಿನ ಒಂದು ಟಾಪಿಕ್ ಅಲ್ಲಿ ಸಿಗೋಣ, ರೀಡಿಂಗ್ ಅಲ್ಲಿ. ನಿಮಗೆ ಯಾವ್ದ್ರ ಬಗ್ಗೆ ಟಾಪಿಕ್ ಅಂದ್ರೆ ರೀಡಿಂಗ್ ಮಾಡ್ಬೇಕು ಅದನ್ನ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ, ನಾನು ಅದ್ರ ಮೇಲೆ ವರ್ಕ್ ಮಾಡಿ ರೀಡಿಂಗ್ ಮಾಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಗೈಸ್. ಮುಂದಿನ ರೀಡಿಂಗ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.